ಮಹಾರಾಷ್ಟ್ರ ಮಿನಿ ಸಮರದಲ್ಲಿ ಮದ್ಯದ ಹೊಳೆ ಹರಿಸೋ ತಂತ್ರ ಆಗಿತ್ತು. ರಾಜಕೀಯ ಪಕ್ಷಗಳ ಯತ್ನವನ್ನ ಬೆಳಗಾವಿ ಪೊಲೀಸರು ವಿಫಲಗೊಳಿಸಿದ್ದಾರೆ. ಮಹಾರಾಷ್ಟ್ರ ಮಿನಿ ಸಮರಕ್ಕೆ ಮದ್ಯದ ಹೊಳೆ ಹರಿಸುವಂತಹ ಪ್ಲಾನ್ ಇತ್ತು. ಆ ಪ್ಲಾನ್ ಅನ್ನ ಫ್ಲಾಪ್ ಮಾಡಿದ್ದಾರೆ ಬೆಳಗಾವಿ ಪೊಲೀಸರು. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲೆಕ್ಷನ್ಗೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಎಣ್ಣೆ ಸಾಗಾಟ ಆಗ್ತಾ ಇತ್ತು. ಕಸದ ಮಧ್ಯೆ ಅಡಗಿಸಿಟ್ಟಿದ್ದ 26,900,000 ಬಾಕ್ಸ್ ಮದ್ಯವನ್ನ ಸೀಸ್ ಮಾಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸುತ್ತಾರೆ ಮಾಳಮಾರುತಿ ಪೊಲೀಸರು. ಅಕ್ರಮವಾಗಿ ಮದ್ಯ ಸಾಗಿಸ್ತಾ ಇದ್ದಂತಹ ಲಾರಿ ಚಾಲಕನನ್ನ ವಶಕ್ಕೆ ಪಡಿತಾರೆ, ವಿಚಾರಣೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವಿಷಯ ಏನು ಅನ್ನೋದು ಗೊತ್ತಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕಸದ ಮಧ್ಯೆ ಈ ಮದ್ಯವನ್ನ ಅಡಗಿಸಿಡಲಾಗಿತ್ತು. 26,900,000 ಬಾಕ್ಸ್ ಮದ್ಯ. ಇದನ್ನ ಸದ್ಯ ಪೊಲೀಸರು ಸೀಸ್ ಮಾಡಿದ್ದಾರೆ. ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದ ಮದ್ಯ ಅನ್ನೋದರ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಯಾರಿಗೆ ಸೇರಿದಂತಹ ಮದ್ಯ ಇದಾಗಿತ್ತು, ಇದೆಲ್ಲದರ ಬಗ್ಗೆಯೂ ಕೂಡ ವಿಚಾರಣೆ ನಡೆಸಿದ್ದಾರೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲೆಕ್ಷನ್ಗೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಎಣ್ಣೆ ಸಾಗಾಟ ಆಗ್ತಾ ಇತ್ತು. ನೆರೆ ಮಹಾರಾಷ್ಟ್ರದಲ್ಲಿ ಈಗ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತಿ ಚುನಾವಣೆ ನಡೀತಿರುವಂಥದ್ದು. ಈ ಚುನಾವಣೆಯಲ್ಲಿ ಮದ್ಯದ ಹೊಳೆಯನ್ನು ಹರಿಸಬೇಕು ಅಂತೇಳಿ ರಾಜಕೀಯ ಪಕ್ಷಗಳ ಮಾಡಿರುವ ತಂತ್ರವನ್ನು ಇದೀಗ ಬೆಳಗಾವಿ ಮಾಳಮಾರುತಿ ಪೊಲೀಸರು ವಿಫಲವನ್ನಗೊಳಿಸಿರುವಂಥದ್ದು. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗ್ತದಂಥ ಅತಿ ದೊಡ್ಡ ಮದ್ಯವನ್ನು ಇದೀಗ ಬೆಳಗಾವಿ ಮಾಳಮಾರುತಿ ಪೊಲೀಸರು ತಡೆದಿರುವಂಥದ್ದು. ಇದು ಗೋವಾದಿಂದ ಬೆಳಗಾವಿ ಚೋರ್ಲಾ ಮಾರ್ಗವಾಗಿ ಬೆಳಗಾವಿ ಬಂದು ಬೆಳಗಾವಿಯಿಂದ ಈ ಒಂದು ಬೃಹತ್ ಪ್ರಮಾಣದ ಮದ್ಯ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು. ಮಹಾರಾಷ್ಟ್ರದಲ್ಲಿ ಈಗಾಗಲೇ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ನಡೀತಿರುವಂಥದ್ದು. ಹೀಗಾಗಿ ಈ ಚುನಾವಣೆಗಾಗಿ ಈ ಮದ್ಯವನ್ನು ಬಳಕೆ ಮಾಡ್ತಾ ಇದ್ರು ಅನ್ನುವಂತಹ ಆರೋಪಗಳು ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಾಳಮಾರುತಿ ಪೊಲೀಸರು ಈಗ ಬೆಳಗಾವಿ ಶ್ರೀನಗರದಲ್ಲಿ ಈ ಒಂದು ವಾಹನವನ್ನು ನಿಲುಗಡೆ ಮಾಡಿರುವಂಥದ್ದು, ತಡೆದು ಈಗ ಠಾಣೆಗೆ ಕರೆತಂದು ಕೂಡ ವಶಕ್ಕೆಯನ್ನು ಪಡೆದಿರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋಕ್ಕೆ ಮಹಾನಗರ ಪೊಲೀಸ್ ಆಯುಕ್ತರಿದ್ದಾರೆ, ಅವ್ರನ್ನ ಮಾತಾಡ್ಸುವಂಥದ್ದು. ಅತಿ ದೊಡ್ಡ ಕಾರ್ಯಾಚರಣೆ ಆಗಿರುವಂಥದ್ದು. ಈ ಮಧ್ಯೆ ಎಲ್ಲಿಂದ ಎಲ್ಲಿ ಹೊಂಟಿತ್ತು? ದೊಡ್ಡ ಕಾರ್ಯಾಚರಣೆ ಆಗಿರುವಂಥದ್ದು. ಎಲ್ಲಿಂದ ಎಲ್ಲಿ ಹೋಗ್ತಾ ಇತ್ತು ಅಂತ ಮಧ್ಯ ಮೇಲ್ನೋಟಕ್ಕೆ ಇದು ಏನು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗಿದೆ. ಅಲ್ಲಿಂದ ಅದರ ಪ್ರಕಾರ ಗೋವಾದಿಂದ ಇದು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು ಅಂತ ನಮ್ಮ ಮಾಳಮಾರುತಿ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಮತ್ತು ಅವರ ತಂಡ ಈ ಟ್ರಕ್ ಇಂಟರ್ಸೆಪ್ಟ್ ಮಾಡಿದ್ದಾರೆ. ಅವರ ಹತ್ರ ಯಾವುದೇ ದಾಖಲಾತಿ ಇಲ್ಲ. ಸುಮಾರು 7,000 ಲೀಟರ್ ಲೀಕರ್ ಇದೆ. ಇದು 25 ಲಕ್ಷಕ್ಕಿಂತ ಜಾಸ್ತಿ ಇದರದ್ದು ವ್ಯಾಲ್ಯೂಯೇಷನ್ ಇರ್ಬೋದು. ಈಗ ನೆರೆ ಮಹಾರಾಷ್ಟ್ರದಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಡೀತಾ ಇದೆ ಸರ್. ಅದಕ್ಕೇನೋ ಬಳಕೆ ಆಗ್ತಿದ್ದೆ ಅಂತ. ಯಾಕಂತಂದರೆ ಈ ತೆಲಂಗಾಣ ಆಗಿರ್ಬೋದು, ಆಂಧ್ರ, ಗೋವಾ, ಮಹಾರಾಷ್ಟ್ರ ಅಂದರೆ ಹಿಂಗೆ ಕರ್ನಾಟಕದಲ್ಲಿ ಇದು ಕೂಡ ಗೋವಾದಿಂದ ಲಿಕ್ಕರೇ ಸಪ್ಲೈ ಆಗ್ತಿದೆ. ಇದು ಅದಕ್ಕೆ ಬಳಕೆ ಆಗ್ತಿದೆ. ಹೆಂಗೆ ಈ ಪಾಸಿಬಿಲಿಟಿ ರೂಲ್ ಔಟ್ ಮಾಡೋಕ್ಕೆ ಆಗಲ್ಲ. ಬಟ್ ನಾವು ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಖಚಿತಪಡ್ಬೋದು. ಸರ್, ಈಗ ಎಷ್ಟು ಪ್ರಮಾಣದ ಮದ್ಯ ಇದೆ ಅಂತ, ಎಷ್ಟು ಲಕ್ಷದಿದೆ? ಇದು 25 ಲಕ್ಷ ಮೇಲ್ಗಡೆ ಇದ್ರದ್ದು ಬೆಲೆ ಇರ್ಬೋದು. ಈಗ ಗೋವಾದಿಂದ ಬರಬೇಕಾದ್ರೆ ಗೋವಾ ಚೆಕ್ ಪೋಸ್ಟ್ ಇದೆ, ನಮ್ದು ರಾಜ್ಯ ಅಬಕಾರಿ ಠಾಣಾನು ಇದೆ ಸರ್. ಅಲ್ಲಿ ಅವು ಎರಡೂ ಕೂಡ ದಾಟ್ಕೊಂಡು ಬಂದಿದೆ ಅಂತ. ಸಹಜವಾಗಿ ಅಬಕಾರಿ ಇಲಾಖೆ ಮೇಗೂ ಕೂಡ ಅನುಮಾನ ಬರುತ್ತೆ ಅಂತ. ಯಾಕಂದರೆ ಎರಡೂ ಕಡೆ ತಾಪ್ಸ್ಕೊಂಡ್ಬಂದಿಗೆ ಬೆಳಗಾವಿ ಮಾರ್ಗವಾಗಿ ಇದು ಮಹಾರಾಷ್ಟ್ರಕ್ಕೆ ಹೊಂಟಿತ್ತ ಅಂದರೆ ಬೇರೆ ಇಲಾಖೆ ಬಗ್ಗೆ ಐ ಕ್ಯಾನಾಟ್ ಕಮೆಂಟ್. ಬಟ್ ನಮ್ಮ ಅಧಿಕಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಷ್ಟು ನಗರ ಪೊಲೀಸ್ ಆಯುಕ್ತರು ಹೇಳ್ತಿರುವಂಥದ್ದು. ಒಟ್ಟು 26 ಲಕ್ಷದ ಮದ್ಯವನ್ನು ಈಗ ನಾವು ಜಪ್ತಿಯನ್ನು ಮಾಡ್ಕೊಂಡಿದ್ದೀವಿ. ಮುಂದಿನ ತನಿಖೆಯನ್ನು ಕೂಡ ಮಾಡ್ತೀವಿ. ಅದ್ರ ಜೊತೆಗೆ ಈಗಾಗಲೇ ವಾಹನ ಚಾಲಕನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವ ಕೆಲಸವನ್ನು ಮಾಡ್ತಿದ್ವಿ. ಬೆಳಗಾವಿಯಿಂದ ಕ್ಯಾಮರಾ ನಡೆಶ್ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.